ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು. ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಒಂದು ಆಯ್ಕೆಯಾದ್ರು. ತದಾದ ನಂತರ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಒತ್ತಡ ಆಗ್ರಹಗಳು ಹೆಚ್ಚಾಗ್ತಾನೆ ಬಂದು ಅದೇ ರೀತಿಯಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಏನೋ ಒಂದು ಉತ್ತರ ಕರ್ನಾಟಕ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ವತಿಯಿಂದ ಮತ್ತೊಂದು ಸಚಿವ ಸ್ಥಾನಕ್ಕಾಗಿ ಒಂದು ಆಗ್ರಹವನ್ನು ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಮನವಿ ಕೊಟ್ಟ ಉದ್ದೇಶ ಏನಂದ್ರೆ ಸರ, ಇವತ್ತಿನ ದಿವಸ ಎಲ್ಲಾ ಜಿಲ್ಲೆಗಳು ನೋಡಾಕುಂತ್ರಿ, ಮಂಗಳೂರಾಗ್ಲಿ ಬೆಳಗಾಂ ಆಗಲಿ ಇವೆಲ್ಲ. ಯಾಕಂದ್ರೆ ನಮ್ಮ ಹುಬ್ಳಿ 2ನೇ ರಾಜಧಾನಿ, ಬೆಂಗಳೂರು ತಪ್ಪಿದ್ರೆ ಹುಬ್ಳಿನ ರಾಜಧಾನಿ. ಅಂತವರಾಗ ನಮ್ಮ ಹುಬ್ಳಿಯಾಗ ಒಂದು ಫ್ಲೈಓವರ್ ಇಲ್ಲ, ಹೌದಾ? ಈಗೇನೋ ನಮ್ಮ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಅವರೆಲ್ಲ ಪ್ರಯತ್ನ ಪಟ್ಟು, ಪ್ರಹ್ಲಾದ್ ಜೋಶಿ ಅವರು ಪ್ರಯತ್ನ ಪಟ್ಟು ಒಂದು ಸ್ಮಾರ್ಟ್ ಸಿಟಿ ತಂದಾರ. ಈಗ ನಮ್ ಧಾರವಾಡ ಜಿಲ್ಲೆದಾಗ ಸಚಿವರು ಯಾರೊಬ್ರು ಆದ್ರೆ ನಮ್ ಕರ್ನಾಟಕ ಸರ್ಕಾರಲಿಂತ ಇನ್ನೂ ಅವ್ರಲಿಂತ ಇನ್ನೂ ಅಭಿವೃದ್ಧಿ ಕಾಣ್ಬೋದು ನಾವು. ಯಾಕಂದ್ರೆ ಈಗ ನೋಡ್ರಿ, ರೋಡ್ಗಳು ಧಾರವಾಡ ನೋಡ್ರಿ, ಹುಬ್ಳಿ ನೋಡ್ರಿ, ನಮಗೂ ಒಂಥರ ಆಗ್ಬಿಟ್ಟೈತಿ ಹುಬ್ಬಳ್ಳಿ ಧಾರವಾಡ ಅನ್ನಕ. ಹಾಗಾಗಿ ಇಲ್ಲಿ ಯಾರ ಸ್ಥಳೀಯರಿಗೆ ಸಚಿವ ಸ್ಥಾನ ಕೊಟ್ರಂದ್ರ, ಯಾಕಂದ್ರೆ ಇಲ್ಲಿ ಧಾರವಾಡ ಜಿಲ್ಲೆಗೆ ಯಾರು ಗೆದ್ದಾರಲ್ಲ ಅವ್ರಿಗೆ ಕೊಡ್ರಿ. ಯಾರ ಜಿಲ್ಲೆದವ್ರು ಮತ್ತೊಬ್ಬರು ಇಲ್ಲಿ ಹಾಕ್ಬಾರ್ರಿ. ಯಾಕೆ ಹಾಕ್ಬಾರ್ರಿಪ್ಪ ಅಂತಂದ್ರ ಅವ್ರ ಧಾರವಾಡ ಜಿಲ್ಲೆ ಬಗ್ಗೆ ಗೊತ್ತಿರಂಗಿಲ್ಲ. ಇಲ್ಲಿ ಇದ್ದವ್ರು ಇಲ್ಲೇ ಗೆದ್ದು ಬಂದಂತ ವ್ಯಕ್ತಿಗಳು ಇದ್ರೆ ಅವ್ರಿಗೆಲ್ಲ ಧಾರವಾಡ ಜಿಲ್ಲೆ ಬಗ್ಗೆ ಗೊತ್ತಿರ್ತೈತಿ, ಅಭಿವೃದ್ಧಿ ಪಡಿಸೋದು ಹೆಂಗ ಅನ್ನೋದು ಗೊತ್ತಿರ್ತೈತಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಡಿ ಕೆ ಶಿವಕುಮಾರ್ಗೆ ಒಂದು ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಸೌಲಭ್ಯದಿಂದ. ಹಂಗಾಗಿ ತಕ್ಷಣ ನಮ್ ಧಾರವಾಡ ಜಿಲ್ಲೆದವ್ರಿಗೆ ಯಾರಿಗಾರ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ಥಳೀಯರನ್ನು ಸಚಿವರನ್ನಾಗಿ ಮಾಡಿದರೆ ಸಮಗ್ರ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗುತ್ತೆ, ಮತ್ತೆ ಯಾವುದೇ ಒಂದು ಸಂಘ ಸಂಘಟನೆಗಳ ಕಾಮಗಾರಿ ಕೂಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯರನ್ನೇ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಒತ್ತಡ ಆಗ್ರಹವನ್ನು ಹುಬ್ಬಳ್ಳಿಯ ಇಲ್ಲಿ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ವತಿಯಿಂದ ಇಲ್ಲಿ ಮಾಡಲಾಗ್ತಿದೆ. ಕ್ಯಾಮರಾ ಪರ್ಸನ್ ಅಮಿತ್ ಜೊತೆ ಲೋಹಿತ್ ಬಸವ, ಹುಬ್ಬಳ್ಳಿ.